ಒಂದು ಫೈನಲ್ ಆಗಿ ನನಗೆ ತುಂಬ ಇದು ಇಷ್ಟ ಲೈನ್ ಯಾವಾಗಲೂ ಹೇಳ್ತಾ ಇರ್ತೀನಿ. ನನ್ನ ಬಾಸಿಂದ ಒಂದೇ ಒಂದು ಲೈನು, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಹೇಳ್ತಾರೆ. ಆದರೆ ನಾವು ಸೆಲೆಬ್ರಿಟೀಸ್ಗಳು ಹೇಳ್ತೀವಿ, ನಾವು ಕಾಯ್ತಾ ಇದ್ದೀವಿ ನಿಮ್ಮನ್ನ ಬಸ್. ಜೈ ಡಿ ಬಾಸ್. ಥ್ಯಾಂಕ್ ಯು ಸರ್. ಫಿಲಮ್ ಅಪ್ಪು ಸರ್ದು ಒಂದು ಸಾಂಗ್ಗೆ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡ್ಲೇಬೇಕಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಬಂದು ನೋಡಿ. ಫಸ್ಟ್ ಡೇ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವ್ದೇ ಕಾರಣಕ್ಕೂ ನೋ ಪೈರಸಿ, ಯಾವ್ದೇ ಕಾರಣಕ್ಕೂ ಪೈರಸಿ ಮಾಡೋಕೋಬೇಡಿ ಫಿಲಮ್ನ. ನಾನು ಒಂದೇ ಕೇಳ್ಕೊಳ್ಳೋದು, ಕಾಂತಾರ ಫಿಲಮ್ ಅಲ್ಲಿ ಆಗಿರ್ಬೋದು, ನಾನು ಬಂದಿರೋ ಫಸ್ಟ್ ಶೋ ಎಲ್ಲಾದ್ರೂ ಕೇಳ್ಕೊಳ್ಳೋದೇ ಸ್ಟಾಪ್ ಪೈರಸಿ. ಯಾಕಂತಂದ್ರೆ ಈ ಫಿಲಮ್ ಅಲ್ಲಿ ಫಸ್ಟ್ ಮಾಸ್ ಆಗಿ ತೋರಿಸಿದ್ದಾರೆ, ತುಂಬಾ ಮಾಸ್ ಆಗಿ ತೋರಿಸಿದ್ದಾರೆ. ಅವ್ರು ಎಂಟ್ರಿ ತಗೊಂತಾ ಇದ್ದಂಗೆ ಪ್ರತಿಯೊಬ್ಬರಿಗೂ ಗೂಸ್ ಬಂಪ್ಸ್ ಇಲ್ಲೆಲ್ಲ ಎದುರಿಸ್ಕೊಳ್ಳುತ್ತೆ. ಅದು ನಾವು ಥಿಯೇಟರ್ ನೋಡ್ಬೇಕು, ಟಿವಿಲಿ ಆಗ್ಲಿ ಮೊಬೈಲ್ ಅಲ್ಲಿ ನೋಡಿದ್ರೆ ನಿಮಗೆ ಮಜಾ ಸಿಗಲ್ಲ. ನಾನು ಪ್ರತಿಯೊಂದು ಹೇಳ್ತಾರೆ, ಸೆಕೆಂಡ್ ಟಾಪ್ ಬಂದ್ರೆ ಕ್ಲಾಸು ಏನಂತ ಹೇಳ್ತಾರೆ, ಕೃಷ್ಣ ಕಂಸ ಇಬ್ರು ಫೇಸ್ ಟು ಫೇಸ್ ಮಾಡಿದ್ರೆ ಏನ್ ನಿಮ್ಗೆ ಒಂದು ಮಜಾ ಸಿಗುತ್ತೋ ಆ ತರ ಮಜಾ ಖಂಡಿತವಾಗಿ ಸಿಗುತ್ತೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಸೆಕೆಂಡ್ ಹಾಫ್ ಒಂದು ಫ್ಯಾಮಿಲಿ ಅಷ್ಟು ತುಂಬಾ ಇಷ್ಟ ಆಗುತ್ತೆ. ಲವ್ ಮಾಡಿರೋರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಏನಂತ ಹೇಳ್ತಾರೆ, ಯಾವ ತರ ನಡ್ಕೊಬೇಕು ಅಂತ, ಅವ್ರಿಗೆ ಯಾವ ತರ ಬೇರೆ ಆಗುತ್ತೆ, ಅವ್ರು ಯಾವ ತರ ಇರ್ಬೇಕು, ಒಂದು ಹುಡುಗಿ ಆದ್ಮೇಲೆ ಯಾವ ತರ ಇರ್ಬೇಕು, ಅವ್ರು ಟಚ್ ಆಗಿದ್ರೆ ಒಂದು ಹುಡುಗಿ ಯಾವ ತರ ಇರ್ತಾರೆ ಅನ್ನೋದಕ್ಕೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನೂ ಏನಂತ ಹೇಳ್ಬೇಕಂದ್ರೆ ಗಿಲ್ಲಿ, ನಮ್ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಯಾವ ತರ ಆಡ್ತಾ ಇದಾರೆ ಅಮ್ಮ, ಫಿಲಮ್ ಅಲ್ಲಿ ಕೂಡ ಅದೇ ಕ್ಲಾಸು ಅದೇ ಮಾರ್ಕ್ಸು ಅಮ್ಮ ಗಿಲ್ಲಿಗೆ. ಜೈ ಡಿ ಬಾಸ್, ಜೈ ಕನ್ನಡ, ಜೈ. ಮಾತಾಡಿ ಏನ್ ಹೇಳಿ ಮಾತಾಡಿ. ಡಿ ಬಾಸ್ ಅಂದ್ರೆ ಅವತ್ತು ಡಿ ಬಾಸ್ೇನೆ. ಡಿ ಬಾಸ್ಗೆ ಕಾಂಪಿಟೇಟರ್ ಇಲ್ಲ. ಕಾಂಪಿಟೇಷನ್ ಅಂದ್ರೆ ಡಿ ಬಾಸ್ಗೆ ಕಾಂಪಿಟೇಷನ್. ಇನ್ಯಾರು ಮಕ್ಕಳು ಬರಕ್ಕಾಗಲ್ಲ. ನಮ್ಮ ಹತ್ರ ಬೇಡ ಅಲ್ಲ, ನಾವು ಸಾಚ ಅಂತ ಯಾರು ಹೇಳಿದ್ದು. ಪಕ್ಕ ಡಿ ಬಾಸ್ ಅಭಿಮಾನಿ, ಪಕ್ಕ ಲೋಕಲ್ಲು, ಕನ್ನಡಕ್ಕೋಸ್ಕರ ಬದುಕಿರೋ ನಟ. ಬೇರೆ ಭಾಷೆಗೆಲ್ಲ ಹೋಗೋ ಅಂತ ಕೀಳ್ ಮಟ್ಟಕ್ಕೆ ನಾವ್ ಇನ್ನೂ ಇಳಿದಿಲ್ಲ. ಕನ್ನಡ ಒಂದೇ ಸಾಕು. ಕನ್ನಡನೇ ನಮ್ ಜೀವ, ಕನ್ನಡನೇ ನಮ್ ತಾಯಿ. ಡಿ ಬಾಸ್ ಅಂದ್ರೆ ಕನ್ನಡ ಅಂದ್ರೆ ಡಿ ಬಾಸ್. ಬೇರೆ ಇರೋ ತರ ಅಲ್ಲ ನಾವು, ಪಕ್ಕ ಲೋಕಲ್ಲು. ಎಲ್ಲಾರ್ಗು ಹೇಳ್ತಾ ಕೇಳ್ರಿ, ನಮ್ ಬಾಸ್ ತರ ಪೌರಾಣಿಕ ಪಾತ್ರ ಮಾಡ್ರೆ ಅವಾಗ ಒಪ್ಕೊಂತೀನಿ. ಅವಾಗ ನೀವು ನೋಡ್ರಪ್ಪ, ಪಕ್ಕ ಇವ್ರು ಹೀರೋ ಅಂತ. ಪೌರಾಣಿಕ ಪಾತ್ರ ಮಾಡಕ್ಕೂ ಯೋಗ ಮತ್ತು ಯೋಗ್ಯತೆ ಇರಬೇಕು. ಅದಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರ. ಈಗಿನ ಪರಿಸ್ಥಿತಿಲಿ ಡಿ ಬಾಸ್ ಅವ್ರು ಬಿಟ್ರೆ ಇನ್ಯಾವನು ಯಾರು ಮಾಡ್ತಾರ ಆಯ್ತು ಪೌರಾಣಿಕ ಪಾತ್ರ. ಓಪನ್ ಚಾಲೆಂಜ್ ರಾಜ್ಕುಮಾರ್ ಅವ್ರು ಬಿಟ್ರೆ ನೆಕ್ಸ್ಟ್ ನಮ್ ಕನ್ನಡ ಇಂಡಸ್ಟ್ರಿಲಿ ಬೇರೆ ಲೆವೆಲ್. ಫಸ್ಟ್ ಹಾಫ್ ಅಲ್ಲ, ಸೆಕೆಂಡ್ ಹಾಫ್ ಬೇರೆ ಲೆವೆಲ್. ಸೆಕೆಂಡ್ ಹಾಫ್ ನೋಡ್ರಿ, ಫುಲ್ ಟ್ವಿಸ್ಟ್ ಡೆವೆಲ್ ಸ್ಟೋರಿ ಬೇರೆ ಲೆವೆಲ್ ಬ್ರೋ. ಏನ್ ಹೇಳಿ, ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಯಾರು ವಿಷ್ಣುವರ್ಧನ್ ಅವ್ರು ಬಂದೋದಂಗ ಆಗುತ್ತೆ. ಅದ್ರ ಕ್ಯಾರೆಕ್ಟರ್ ತಗೊಂಡ್ ಬರ್ಬೇಕಂದ್ರೆ ಅದು ಯೋಗ ಮತ್ತು ಯೋಗ್ಯತೆ ಇರಬೇಕು. ಅದಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಮಾತ್ರ. ಸಾರಥಿ ಅದೆಲ್ಲ ಐತಲ್ಲ, ಅದೇ ತರ ಈಗಿನ ಸಿಚುವೇಶನ್ ಬಂದಿರೋದೆ ಡೆವಿಲ್ಲು. ಈ ಪಕ್ಕ 100 days ಆಗೇ ಆಗುತ್ತೆ, ಓಡುತ್ತೆ. ಮುಂದೆ ಬರೋ ಫಿಲಮ್ ನನಗೆ ಗೊತ್ತಿಲ್ಲ. ನಮ್ಮ ಹತ್ರ ಬೇಡ ಅವ್ರು ಸಾಚ ಅಂತ ಯಾರು ಹೇಳಿ. ಜೈ ಡಿ. ಸರ್, ಪಕ್ಕ ಡಿ ಬಾಸ್ ಅಭಿಮಾನಿ ಇಡೀ ಕರ್ನಾಟಕ ನೋಡಿದೆ ಇವತ್ತು. ಸಮಸ್ತ ನಾಡಿನ ಜನತೆಗೆ ಹಾಗೆ ಡಿ ಬಾಸ್ ದರ್ಶನ್ ಸರ್ ಅವರ ಅಭಿಮಾನಿಗಳು ಎಲ್ಲಾ ಜನತೆ ಬಂದು ಥಿಯೇಟರ್ ಅಲ್ಲಿ ತುಂಬಾ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿ ಮೂವಿ ನೋಡಿದ್ವಿ. ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಥಿಯೇಟ್ರಿಗೆ ಯಾರು ಬರ್ತಾರೋ 101% ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮ್ಮ ಕನ್ನಡದ ಸಿನಿಮಾ, ನಮ್ಮ ಡಿ ಬಾಸ್ ಅವರ ಸಿನಿಮಾ 100 ದಿನ ಓಡಬೇಕು. ಬ್ಲಾಕ್ ಬಸ್ಟರ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಜೈ ಡಿ ಬಾಸ್. ಸೂಪರ್ ಅಣ್ಣ, ಮಸ್ತ್. ಎಲ್ಲ ಇಷ್ಟನೇ, ಏನ್ ಮಾಡಿದ್ರೆ ಎಲ್ಲ ಇಷ್ಟನೇ ಮೂವಿಲಿ. ಓವರ್ ಆಲ್ ಏನಿಲ್ಲ ಅಣ್ಣ, ಚೆನ್ನಾಗೈತೆ ಮೂವಿ. ಬಂದು ನೋಡ್ಬೇಕು, ಎಲ್ಲಾರು ನೋಡಿ. ಚೆನ್ನಾಗೈತೆ, ಒಳ್ಳೆ ಸಂದೇಶ ಇದೆ. ಇಡೀ ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ರೂ ಬಂದು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ದರ್ಶನ್ ಜೊತೆ ಆಕ್ಟ್ ಮಾಡಿ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿಲ್ಲ, ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್.